ಹಲೋ ನಮಸ್ಕಾರ. ಭಾರತ ನೆಲದಲ್ಲಿ ಗರ್ಜಿಸಿದ ಅಫ್ಘಾನ್ ಹುಲಿ ಅಮೀರ್ ಖಾನ್ ಮುತ್ತಾಕಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ. ಭಾರತದ ನೆಲದಲ್ಲಿ ಗರ್ಜಿಸಿದ ಅಫ್ಘಾನ್ ಹುಲಿ. ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಹೇಳ್ತಾರೆ ಅಮೀರ್ ಖಾನ್ ಮುತ್ತಾಕಿ. ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಲ್ಲಿಸಬೇಕಾಗ್ತದೆ ಪಾಕಿಸ್ತಾನ, ಎಚ್ಚರ, ಭಾರತದ ಜೊತೆ ನಾವಿದ್ದೀವಿ ಅನ್ನುವಂಥ ಅರ್ಥದಲ್ಲೇ ಮಾತಾಡ್ತಾರೆ. ಶತ್ರುವಿನ ಶತ್ರು ಮಿತ್ರ. ಇದೇ ತಾಲಿಬಾನ್ ತನ್ನ ಸರ್ಕಾರವನ್ನು ರಚನೆ ಮಾಡಿದಾಗ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ನಿರ್ಮಾಣ ಆಗಿ ತಾಲಿಬಾನಿಗಳು ಯಾವುದರ ಮೂಲಕ ಹೋರಾಟವನ್ನು ಮಾಡ್ಕೊಂಡು ಬಂದರು, ಹೇಗೆ ಹೋರಾಟವನ್ನು ಮಾಡ್ಕೊಂಬಂದರು, ಹೇಗೆ ಅಧಿಕಾರಕ್ಕೆ ಬಂದರು, ಇದನ್ನು ಭಾರತದ ಮೀಡಿಯಾ ಯಾವತ್ತೋ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಂದು ಗೆಡ್ಕೊಂಡು ಶೂಟ್ ಮಾಡ್ಕೊಂಡು ಕೊಲೆಗಳನ್ನು ಮಾಡಿ ರಕ್ತ ಸಿಕ್ತ ನೆಲದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಡ್ದವರು ತಾಲಿಬಾನಿಗಳು. ಹಾಗಾದರೆ ತಾಲಿಬಾನಿ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಅಫ್ಘಾನ್ನ ಆಳ್ತಾ ಇರೋದು ತಾಲಿಬಾನಿಗಳು, ತಾಲಿಬಾನ್ ಸರ್ಕಾರ. ಹಾಗಾದರೆ ಆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಭಾರತಕ್ಕೂ ಮತ್ತು ಅಫ್ಘಾನಿಸ್ತಾನಕ್ಕೆ ಇರುವಂಥ ರಾಜತಾಂತ್ರಿಕ ಸಂಬಂಧಗಳು ಇವೆಲ್ಲ ಇರಲೇಬಾರ್ದಾ? ಇವತ್ತು ಅಮೀರ್ ಖಾನ್ ಮುತ್ತಾಕಿ ಬಂದ್ಬಿಟ್ಟಿದ್ದಾನೆ, ಭಾರತಕ್ಕೆ ಬರಬಾರ್ದಿತ್ತ? ತಪ್ಪ ಅಂದರೆ ರಾಜತಾಂತ್ರಿಕವಾಗಿ ನಾನು ಮಾತಾಡಬೇಕು ಅಂದರೆ ಎಲ್ಲ ಸರಿ ಇದೆ. ಅವ್ರು ಬರಬೇಕು, ನಾವು ಹೋಗಬೇಕು, ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಸಂಬಂಧಗಳು, ವ್ಯಾಪಾರಗಳು ನಡಿಬೇಕು. ಇದು ಪ್ರಾಕ್ಟಿಕಲ್ ಇದು. ಆದರೆ ನಮ್ಮ ಮಾಧ್ಯಮದ, ನಮ್ಮ ದೇಶದ ಮಾನಸಿಕತೆಯ ಡಬಲ್ ಸ್ಟ್ಯಾಂಡರ್ಡ್ಗಳಿದಾವಲ್ಲ. ಒಂದು ವೇಳೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಅಂತ ಇಡ್ಕೊಳ್ಳಿ, ನಮ್ಮ ಮಾಧ್ಯಮಗಳು ಭಾರತ ನೆಲದಲ್ಲಿ ಗರ್ಜಿಸಿದ ಅಫ್ಘಾನ್ ಹುಲಿ ಅಂತ ಟೈಟ್ಲ್ಗಳನ್ನು ಹಾಕ್ಬಿಟ್ಟು ನ್ಯೂಸ್ ಮಾಡ್ತಾಯಿದ್ರ, ಅಥವಾ ತಾಲಿಬಾನ್ ಉಗ್ರರನ್ನು ವೀಳ್ಯ ಕೊಟ್ಟು ಕರೆಸಿದ ಕಾಂಗ್ರೆಸ್ ಸರ್ಕಾರ, ಉಗ್ರರಿಗೆ ಮಣೆ ಹಾಕಿದ ಕಾಂಗ್ರೆಸ್ ಸರ್ಕಾರ, ಉಗ್ರರಿಗೆ ಪ್ರೆಸ್ ಮೀಟ್ ಮಾಡಲು ಅವಕಾಶ ನೀಡಿದ ಕಾಂಗ್ರೆಸ್ ಸರ್ಕಾರ. ಅಸಲಿ ಟಾಪಿಕ್ಕಿಗೆ ಮಾತಾಡ್ತೀನಿ. ಅಮೀರ್ ಖಾನ್ ಮುತ್ತಾಕಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವನ ಪ್ರೆಸ್ ಮೀಟಿಂದ ಭಾರತದ ಮಹಿಳಾ ಪತ್ರಕರ್ತರನ್ನು ದೂರ ಇಟ್ಟಿದ್ರು. ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ತಾಲಿಬಾನ್ ಸರ್ಕಾರದ ಮುತ್ತಾಕಿ ಅಮೀರ್ ಖಾನ್ ಮಹಿಳಾ ಪತ್ರಕರ್ತರನ್ನ ಹತ್ರನೇ ಬಿಡಬೇಡಿ, ದೂರ ಇಡಿ ಅಂತ ಹೇಳ್ತಾ ಭಾರತ ಸರ್ಕಾರ ಜಿ ಹುಜೂರ್ ನೀವು ಹೆಂಗೆ ಹೇಳ್ತೀರ ಹಾಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬದಿಗಿಡ್ತಾರೆ. ಪುರುಷ ಪ್ರಧಾನ ವ್ಯವಸ್ಥೆ ಕಡೆ ಬಹುಶಃ BJP ಅಂಗಸಂಸ್ಥೆಗಳಿಗೆ, ಸಂಘ ಪರಿವಾರಕ್ಕೆ ಭಾಳ ನಂಬಿಕೆ ಇರ್ಬೋದೇನೋ. ಪುರುಷ ಪ್ರಧಾನ ವ್ಯವಸ್ಥೆಗೆ ಯಾವತ್ತದು ಪ್ರಾಶಸ್ತ್ಯ ಕೊಡುತ್ತೆ. ಬೇಟೆ ಪಡಾವ ಬೇಟೆ ಬಚಾವೆಲ್ಲ ಸ್ಲೋಗನ್ ರೀ. ಥಿಂಕ್ ಮಾಡಿ, ಅಫ್ಘಾನಿಸ್ತಾನದ ಪುರುಷ ಪ್ರಧಾನ ವ್ಯವಸ್ಥೆಗೂ ನಮ್ಮ ದೇಶದ ಇವರ ಪುರುಷ ಪ್ರಧಾನ ಮನಸ್ಥಿತಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಹೇಳ್ಬೋದು. ಇವತ್ತು BJP ಈ ದೇಶದ ರಾಷ್ಟ್ರಪತಿಯನ್ನಾಗಿ ದ್ರೌಪದಿ ಮುರ್ಮು ಅವರನ್ನು ಕೂರಿಸಿದೆ. ಅವ್ರು ಹೇಗೆ ಮಹಿಳಾ ವಿರೋಧಿ ಆಗೋದಕ್ಕೆ ಸಾಧ್ಯ? ಹಾಗಿದ್ದ ಮೇಲೆ ಅಫ್ಘಾನಿಸ್ತಾನದಿಂದ ತಾಲಿಬಾನಿ ಸರ್ಕಾರದ ಒಬ್ಬ ವಿದೇಶಾಂಗ ಸಚಿವ ನನ್ನ ದೇಶಕ್ಕೆ ಬಂದಾಗ ಮಹಿಳಾ ಪತ್ರಕರ್ತರನ್ನ ದೂರ ಇಡಿ ಅಂದ ತಕ್ಷಣ ನೀವು ಹೇಗೆ ದೂರ ಇಟ್ರಿ? ಇದೇ ತಾಲಿಬಾನಿಗಳನ್ನ ಉಗ್ರರು ಎಂದು ಕರೆದಂತಹ ಮಾಧ್ಯಮಗಳು ಅಫ್ಘಾನ್ ಹುಲಿ ಅನ್ನುವಂಥ ಟೈಟ್ಲನ್ನು ಇಟ್ಕೊಂಡು ಗೋಧಿ ಮೀಡಿಯಾಗಳು ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಪುಂಖಾನುಪುಂಖವಾಗಿ ಚೋಡ್ತಾ ಇರುವಂಥ ಮಾಧ್ಯಮಗಳು ತಮ್ಮ ಮಾಧ್ಯಮದ ಮಹಿಳಾ ಪತ್ರಕರ್ತರನ್ನ ತನ್ನ ಪ್ರೆಸ್ ಮೀಟಿಂದ ದೂರ ಇಟ್ಟಿದ್ದು ತಾಲಿಬಾನಿ ಸರ್ಕಾರದ ಮಹಿಳಾ ವಿರೋಧಿ ಮನಸ್ಥಿತಿ ಅಂತ ಹೇಳ್ಬಿಟ್ಟು ಯಾಕೆ ಟೀಕೆ ಟಿಪ್ಪಣಿ ನ್ಯೂಸ್ಗಳು ಮಾಡ್ತಿಲ್ಲ? BJP ಸರ್ಕಾರ ಇದೆ ಅಂತನಾ ಗೋಧಿ ಮೀಡಿಯಾ? ಸರ್ಕಾರಗಳು ಯಾರಿರ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ವಿಮರ್ಶೆಗಳು, ವಿಶ್ಲೇಷಣೆಗಳು ಅಲ್ವಾ? ಇದೇ ಅಫ್ಘಾನಿಸ್ತಾನ ತಾಲಿಬಾನ್ ಅಂತಹ ಸರ್ಕಾರದ ಆಡಳಿತಕ್ಕೊಳಪಟ್ಟಿದ್ದು ಅತ್ಯಂತ ದುರಂತ. ಮೂಲಭೂತವಾದಿಗಳ ಕೈಲಿ, ಕೋಮುವಾದಿಗಳ ಕೈಲಿ ಅಫ್ಘಾನಿಸ್ತಾನ ಸಿಕ್ಕಿರೋದು ಭಾಳ ದೊಡ್ಡ ದುರಂತ. ಅಫ್ಘಾನಿಸ್ತಾನವನ್ನು ಆಳ್ತಾ ಇರೋದು ಕೋಮುವಾದಿಗಳು. ನನ್ನ ದೇಶದಲ್ಲೂ ಕೋಮುವಾದಿಗಳೇ ಆಳ್ತಾ ಇರೋದು. ಈ ಇಸಮ್ಗಳಿದಾವಲ್ಲ, ನನ್ನ ದೇಶದಲ್ಲೂ ಒಂದು ಇಸಮ್, ಆ ದೇಶದಲ್ಲೂ ಒಂದು ಇಸಮ್. ಎಲ್ಲ ಬಿಡಿ, ಅಫ್ಘಾನಿಸ್ತಾನದಲ್ಲಿ ಮೆಚೂರ್ಡ್ ಆದಮೇಲೆ ಹೆಣ್ಮಕ್ಳು, ವಯಸ್ಸಿಗೆ ಬಂದ ಮೇಲೆ ಹೆಣ್ಮಕ್ಳು ಸ್ಕೂಲಿಗೆ ಹೋಗಂಗಿಲ್ಲ. ಅಲ್ಲಿನ ಕಾನೂನು. ಬೆಳೆದ ಹೆಣ್ಮಕ್ಳು ಹೋಗಂಗೇ ಇಲ್ಲ, ಶಾಲೆಗೆ ಹೋಗಂಗೇ ಇಲ್ಲ. ಇನ್ನು ಡಾಕ್ಟ್ರು, ನರ್ಸು, ಬೇರೆ ಬೇರೆ ಪದವಿಗಳು ಅಲ್ಲಿನ ಹೆಣ್ಣುಮಕ್ಕಳು ಕನಸು ಕಾಣಬೇಕಷ್ಟೆ ತಾಲಿಬಾನಿಗಳಿರೋವರೆಗೂ. ಇವರು ಇಲ್ಲದಾಗ ಎಲ್ಲ ಸರಿಯಾಗಿತ್ತು, ಇವರು ಬಂದ ಕೂಡಲೇ ಶುರುವಾಗಿದೆ.
ಯಾವ ರೀತಿಯಲ್ಲಿ ಬದಲಾವಣೆಗಳಂತಂದ್ರು ಇವರು? ಮಾಗೇ ಇಲ್ಲ ಇವರು ಮೂಲಭೂತವಾದಿಗಳು ಸಂಪೂರ್ಣವಾಗಿ ಒಂದು ದೇಶವನ್ನು ಹಿಡಿತಕ್ಕೆ ತೆಗೆದುಕೊಂಡರೆ ಅವರ ಮೂಗಿನ ನೇರಕ್ಕೆ ಮಾತ್ರ ಅವರು ಆಡಳಿತವನ್ನು ನಡೆಸಬಲ್ಲರು. ಹಾಗಾಗಿ ನನ್ನ ದೇಶದಲ್ಲೂ ಕೂಡ ಮೂಲಭೂತವಾದಿಗಳು ಕೋಮುವಾದಿಗಳ ಕೈಲಿ ಸಂಪೂರ್ಣವಾಗಿ ಈ ದೇಶ ಸಿಗದಿರಲಿ ಅನ್ನುವ ಹೋರಾಟ ಮತ್ತು ಪ್ರಯತ್ನಗಳೇ ನಡೀತಿರೋದು. ಅವರೆಷ್ಟೇ ತಿಪ್ಪಲಾಗ ಹಾಕಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ಹೋರಾಟಗಳು ಇಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಅವರು ಆ ಪ್ರಮಾಣದಲ್ಲಿ ಇಲ್ಲಿ ಯಶಸ್ವಿ ಆಗೋಕ್ಕಾಗ್ತಾ ಇಲ್ಲ. ಆದರೆ ಅಲ್ಲಿ ಬಂದೂಕನ್ನು ಹಿಡ್ಕೊಂಡು ಅಧಿಕಾರವನ್ನು ಪಡೀತಾರೆ. ಹೆಣ್ಣು ಮಕ್ಕಳನ್ನು ತೀರ ಪರಮ ತುಚ್ಛವಾಗಿ ಕಾಣ್ತಾರೆ. ಮೊನ್ನೆ ಆಗಸ್ಟ್ 31, 2025 ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಆಯಿತು, 1000 ಜನ ಸತ್ತೋದ್ರು. ದೇಶ ವಿದೇಶದವರು ನೆರವು ಕೊಟ್ಟರು. ಒಂದು ರಾಷ್ಟ್ರದಲ್ಲಿ ಈ ಥರ ಸಂಕಷ್ಟ ಇದೆ, ನಾವು ನೆರವಾಗಬೇಕು ಅಂತೇಳಿ ನಮ್ಮ ದೇಶ ಕೂಡ, ಭಾರತ ಕೂಡ ಏನು ಬೇಕೋ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತು, ಒಂದು ಫೈನಾನ್ಷಿಯಲ್ಲು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿತು. ಆದರೆ ಅಫ್ಘಾನಿಸ್ತಾನದ ಒಳಗಡೆ ಏನಾಗಿತ್ತು ಗೊತ್ತಾ? ಭೂಕಂಪದ ಅವಶೇಷಗಳಡಿ ಕಟ್ಟಡಗಳು ಬಿದ್ದೋದ್ವು, ಅಂಗಡಿ ಮುಂಗಟ್ಟುಗಳು ಬಿದ್ದೋದ್ವು, ಮನೆಗಳು ಬಿದ್ದೋದ್ವು. ಪಾಪ ಮಲಗಿದವರಿಗೆ ಗೊತ್ತೇ ಇಲ್ಲ. ಭೂಮಿ ಅದಿರ್ತು, ಕಟ್ಟಡಗಳು ಬಿದ್ದವು, ಆ ಅವಶೇಷಗಳಡಿ ಸಿಕ್ಕಾಕೊಂಡ್ರು. ಈ ಅವಶೇಷಗಳು, ಈ ಭೂಕಂಪಗಳು ಪುರುಷರನ್ನು ಮಾತ್ರ, ಮಹಿಳೆಯರನ್ನು ಮಾತ್ರ, ಮಕ್ಕಳನ್ನು ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಆಗ್ತವ? ಪ್ರಕೃತಿಗೆ ಈ ಪುರುಷ ಮಹಿಳೆ ಮಕ್ಕಳು ಏನಾದರೂ ಭೇದ ಭಾವ ಇದೆಯಾ? ಭೂಕಂಪ ಆಯಿತು, ಎಲ್ಲ ಬಿದ್ದೋದು. ಈ ರಕ್ಷಣಾ ಕಾರ್ಯಾಚರಣೆ ಶುರು ಆಯಿತು. ಅವಶೇಷಗಳಡಿ ಹೆಣ್ಣುಮಕ್ಕಳು ಕೂಡ ಸಿಕ್ಕಾಕೊಂಡಿದ್ರು. ರಕ್ಷಣಾ ಕಾರ್ಯ ನಡೆಸ್ತಿದ್ದಾರಲ್ಲ ಪುರುಷರೇ. ಹೆಣ್ಣುಮಕ್ಕಳು ಅವಶೇಷಗಳಡಿ ಕಲ್ಲಿನಡಿ ಸಿಲುಕಿ ನರಳ್ತಾ ಇದ್ರು. ಕಾಪಾಡಿ ಕೂಗಾಡ್ತಾ ಇದ್ರು, ಬಚಾವೋ. ರಕ್ಷಣಾ ಕಾರ್ಯದಲ್ಲಿ ತೊಡಗಿದಂತಹ ಪುರುಷರು ಅವರನ್ನು ರಕ್ಷಿಸೋದಕ್ಕೆ ಹೋಗಲೇ ಇಲ್ಲ. ಏನಾದರೂ ಮಾಡಿ ಅವರನ್ನು ರಕ್ಷಣೆ ಮಾಡಿದ್ರೆ ಅವ್ರ ಜೀವ ಉಳಿತಾ ಇತ್ತು. ಬಟ್ ರಕ್ಷಿಸೋದಕ್ಕೆ ಹೋಗಲಿಲ್ಲ. ಯಾಕಂದರೆ ತಾಲಿಬಾನ್ ಸರ್ಕಾರದ ಒಂದು ಕಾನೂನು, ಪರಪುರುಷರು ಮಹಿಳೆಯರನ್ನು ಮುಟ್ಟೋ ಹಾಗಿಲ್ಲ. ಈ ಸಂದರ್ಭದಲ್ಲೂ ಆಯ್ತಪ್ಪ, ನನ್ನ ದೇಶದಲ್ಲೇ ತಗೊಳ್ಳಿ, ಪರಪುರುಷರು ಕಣ್ಣು ಮಹಿಳೆಯರನ್ನು ಮುಟ್ಬೋದಾ? ನಮ್ಮ ದೇಶದಲ್ಲಿ ಕಾನೂನು ಇಲ್ವಾ? ಕಣ್ಣು ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕ್ಬೋದಾ? ನನ್ನ ದೇಶದಲ್ಲಿ ಬಿಡ್ತಾರಾ? ಅದೇ ನನ್ನ ದೇಶದಲ್ಲಿ ಭೂಕಂಪ ಆಯಿತು, ಇನ್ನೊಂದು ಆಯಿತು ಅಂತ ಇಟ್ಕೊಳ್ಳಿ, ಅಥವಾ ಏನೇ ಒಂದು ಅಪಘಾತ ಆದರೂ ಹೆಣ್ಣು ಮಕ್ಕಳು ಆ ಸಂಕಷ್ಟದಲ್ಲಿದ್ದರೆ ನಮ್ಮ ದೇಶದವ್ರು ನಾವೇನು ಮಾಡ್ತೀವಿ ಹೇಳಿ? ಪರಪುರುಷ ಅಂತ ಲೆಕ್ಕ ಹಾಕೊಂಡು ಕೂರ್ತೀವ? ಹೋಗಿ ರಕ್ಷಣೆ ಮಾಡಿ, ಮೊದಲು ಜೀವ ಉಳಿಸ್ತೀವಿ. ಪ್ರಾಣ ಹೋಗುವ ಸ್ಥಿತಿ, ರಕ್ತಸಿಕ್ತವಾಗಿ ಬಿದ್ದಿರ್ತಾರೆ. ಆ ಸಂದರ್ಭದಲ್ಲಿ ಯಾವ ಕಾಮುಕತೆ ಬರುತ್ತೆ? ಹೋಗಿ ಅವ್ರ ಜೊತೆ ಮಲಗಬೇಕಂತ ಅನಿಸುತ್ತಾ? ಅವಶೇಷಗಳಡಿ ಹೋಗ್ಬಿಟ್ಟು ಹೆಣ್ಣುಮಕ್ಳ ಜೊತೆ ಮಲಗ್ಬಿಡ್ತೀವ? ರಕ್ಷಣೆ ಮಾಡ್ತಿರ್ತಾನೆ. ಏನು ಕಣ್ಣು ಹೆಣ್ಣುಮಕ್ಳ ಮೇಲೆ ಕೈ ಹಾಕೋದಕ್ಕೆ ಎಲ್ಲ ದೇಶದಲ್ಲಿ ಅವಕಾಶ ಇದೆ? ಯಾವ ದೇಶದಲ್ಲೂ ಅವಕಾಶ ಇಲ್ಲ. ಪರ ಮಹಿಳೆಯರ ಪರಪುರುಷರಿಗೆ ನಿಷಿದ್ಧನೇ ಎಲ್ಲ ದೇಶದಲ್ಲೂ ಕೂಡ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಅವಶೇಷಗಳಡಿ ನರಳಿ ಸಾಯ್ತಿರುವಂಥ ಹೆಣ್ಣು ಮಕ್ಕಳನ್ನು ಕೂಡ ನೀವು ರಕ್ಷಣೆ ಮಾಡೋಂಗಿಲ್ಲ. ಬಿಕಾಸ್ ನೀವು ಮುಟ್ಟಬೇಕಾಗತ್ತೆ. ಇಂಥ ಕೆಟ್ಟ ಕಾನೂನಿರುವಂಥ ಒಂದು ದೇಶ, ಕೆಟ್ಟ ಮನಸ್ಥಿತಿ ಇರುವಂಥ ಒಂದು ತಾಲಿಬಾನ್ ಅನ್ನುವಂಥ ಉಗ್ರ ಸಂಘಟನೆ ಆಳ್ತಾ ಇರುವಂಥ ದೇಶ. ಅಲ್ಲಿನ ಕಾನೂನು ಅಂಧ ಕಾನೂನು. ಇದನ್ನು ಯುನೈಟೆಡ್ ನೇಷನ್ಸ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಾಗೆ ಅಂತಾರಾಷ್ಟ್ರೀಯ ಸಂಘಟನೆಗಳು ತೀವ್ರವಾಗಿ ವಿರೋಧವನ್ನು ಮಾಡಿತು. ಹೋಗಲಿ, ರಕ್ಷಣಾ ಕಾರ್ಯಕ್ಕೆ ಮಹಿಳೆಯರನ್ನಾದರೂ ಕಳಿಸಿ ಏನಾದರೂ ರಕ್ಷಿಸ್ಬೋದಾ? ಅದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಅಲ್ಲಿ ಹೆಣ್ಮಕ್ಳು ಓದಂಗೆ ಇಲ್ಲ, ಬೆಳೆದ ಮೇಲೆ ಮುಗಿದು ಓದಂಗೆ ಇಲ್ಲ. ಈ ಡಾಕ್ಟರ್ ನರ್ಸುಗಳು ಎಲ್ಲಿ? ಇದು ಅಫ್ಘಾನಿಸ್ತಾನದ ಸ್ಥಿತಿ. ಹೆಣ್ಣು ಮಕ್ಕಳನ್ನು ಪರಮ ತುಚ್ಛವಾಗಿ ಕಾಣುವಂಥ ಆ ಮೂಲಭೂತವಾದಿಗಳು, ಆ ಮೂಲಭೂತವಾದದ ತಾಲಿಬಾನಿನ ಸರ್ಕಾರದಿಂದ ಒಬ್ಬ ವಿದೇಶಾಂಗ ಸಚಿವ ಅಮೀರ್ ಖಾನ್ ಬರ್ತಾನೆ. ಆತ ನನ್ನ ದೇಶಕ್ಕೆ ಬಂದು ನನ್ನ ದೇಶದ ಕಾನೂನು ಪ್ರಕಾರ ತಾನೇ ಇರಬೇಕು. ನನ್ನ ದೇಶಕ್ಕೆ ಬರ್ತಾನೆ, ನನ್ನ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ. ಆತನ ಪ್ರೆಸ್ ಮೀಟ್ನಲ್ಲಿ ಅವನ ದೇಶದ ಕಾನೂನನ್ನು ಅವನು ಫಾಲೋ ಮಾಡ್ತಾನೆ. ನನ್ನ ದೇಶದಲ್ಲಿ ನಡೆಯುವಂಥ ಪ್ರೆಸ್ ಮೀಟ್ನಲ್ಲಿ, ನನ್ನ ದೇಶದಲ್ಲಿ ತಾಲಿಬಾನ್ ಸರ್ಕಾರದ ಒಬ್ಬ ಪ್ರತಿನಿಧಿ ನಡೆಸುವಂಥ ಪ್ರೆಸ್ ಮೀಟ್ನಲ್ಲಿ ನನ್ನ ದೇಶದ ಕಾನೂನು ಅಪ್ಲೈ ಆಗಲ್ಲ, ಅವನ ದೇಶದ ಕಾನೂನು ಅಪ್ಲೈ ಆಗುತ್ತೆ. ಮಹಿಳಾ ಪತ್ರಕರ್ತರನ್ನು, ಅರ್ಥಾತ್ ಮಹಿಳೆಯರನ್ನು ಆತ ದೂರ ಇಡ್ತಾನೆ. ದೂರ ಇಡಿ ಅಂತ ಹೇಳ್ತಾನೆ. ಅದನ್ನು ಇವರು ಚಾಚು ತಪ್ಪದೆ ಕೇಳ್ತಾರೆ, ಜಿ ಹುಜೂರ್ ಅಂತಾರೆ. ಮಾಧ್ಯಮಗಳಲ್ಲಿ ಗರ್ಜಿಸಿದ ಅಫ್ಘಾನ್ ಒಲಿ ಈತ ಯಾವ ಪ್ರಮಾಣದಲ್ಲಿ ಮಹಿಳೆಯನ್ನು ವಿರೋಧಿಸ್ತಾನೆ ಅನ್ನೋದನ್ನು ಆತ ಬಹಿರಂಗಪಡಿಸಿದ್ರು ಕೂಡ ಆತ ಪ್ರೆಸ್ ಮೀಟ್ನಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟನಲ್ಲ, ಮುಗಿದೇ ಹೋಯ್ತು. ಪಾಕಿಸ್ತಾನಕ್ಕಿಂತ ಅಪಾಯಕಾರಿಗಳು ಈ ತಾಲಿಬಾನಿಗಳು. ಪಾಕಿಸ್ತಾನವನ್ನು ಆಳ್ತಾ ಇರೋರೇನೋ ಬಂದೂಕು ಹಿಡ್ಕೊಂಡು ಆಳ್ವಿಕೆ ಮಾಡ್ತಾ ಇಲ್ಲ, ಅಲ್ಲೊಂದು ಪ್ರಜಾಪ್ರಭುತ್ವದ ಮಾಡ್ಕೊಂಡಿದ್ದಾರೆ. ಉಗ್ರ ಚಟುವಟಿಕೆ, ಭಯೋತ್ಪಾದಕ ಕೃತ್ಯ ಅದನ್ನು ಅವ್ರು ಮಾಡ್ತಾ ಇದ್ದಾರೆ, ಅದನ್ನು ಅವರೇ ಅನುಭವಿಸ್ತಾ ಇದ್ದಾರೆ.
ಆದರೆ ತಾಲಿಬಾನ್ಗಳು ಬಂದೂಕು ಇಟ್ಕೊಂಡೆ, ಪ್ರೈಮ್ ಮಿನಿಸ್ಟರ್ ಕೂಡ ಬಂದೂಕು ಇಟ್ಕೊಂಡೆ ಆಳ್ವಿಕೆ ಮಾಡ್ತಾನೆ. ಇವರಿಗಿಂತ ಅವರು ಅಪಾಯಕಾರಿಗಳು. ಯಾವ ರೀತಿಯಲ್ಲಾದರೂ ಅವ್ರು ತಿರುಗಿ ಬಿಡ್ಬೋದು. ಒಸಾಮಾ ಬಿನ್ ಲ್ಯಾಡನ್ ಅಲ್ ಖೈದಾ ಸಂಘಟನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಿದ ಸ್ಥಳ ಅದು ಅಫ್ಘಾನಿಸ್ತಾನ. ತಾಲಿಬಾನಿಗಳೆಲ್ಲ ಅದೇ ಲಿಂಕ್ನಲ್ಲಿ ಬರುವಂತಹ ಟೆರರಿಸ್ಟ್ಗಳು. ಅವನು ಬಂದೂಕು ಹಿಡಿತಾನೋ, ಬಾಂಬ್ ಹಿಡ್ಕೊ ಬರ್ತಾನೋ, ಪ್ರೆಸ್ ಮೀಟಲ್ಲಿ ಬಂದೂಕು ಹಿಡ್ಕೊಂಡು ಕೂರ್ತಾನೆ, ಏನು ಬೇಕಾದ್ರೆ ಆಗಲಿ. ಪಾಕಿಸ್ತಾನಕ್ಕೆ ಬೈದ್ನಾ, ಅಷ್ಟೇ ಸಾಕು ನಮ್ಮ ದೇಶದವ್ರಿಗೆ, ನಮ್ಮ ದೇಶದ ಮಾನಸಿಕತೆಗೆ. ಏನೇವೆ ಯಾವುದೋ ದೇಶದಿಂದ ಯಾವನ ಬರ್ತಾನೆ, ಅವನು ಹೇಳ್ದಂಗೆ ನಾವು ಕೇಳಬೇಕು. ನಮ್ಮ ದೇಶದವರು, ನಮ್ಮ ಸರ್ಕಾರ ಅವ್ರ ಮಾತನ್ನು ಕೇಳಿದ್ರು ಕೂಡ ನಮ್ಮ ಮಾಧ್ಯಮಗಳಿಗೆ ಆತ ಅಫ್ಘಾನ್ ಹುಲಿ ಆಗ್ತಾನೆ. ಕರೆಸಿದ್ಯಾರು ಹೇಳಿ? ಇವ್ರ ಅಪ್ಪ ಅಲ್ಲ. ಅದಕ್ಕೆ ಬೇರೆ ಸರ್ಕಾರಗಳಾಗಿದ್ದರೆ ಶಬಾಷ್. ಆರಂಭದಲ್ಲಿ ಹೇಳಿದ್ದೀನಿ, ರಾಜತಾಂತ್ರಿಕವಾಗಿ ಯೋಚನೆ ಮಾಡಿದ್ರೆ ಅಮೇರಿಕನ್ ಇಲ್ಲಿ ಬಂದಿದ್ದು ಸರಿ ಇದೆ, ನಾವು ಅಲ್ಲಿ ಹೋಗೋದು ಸರಿ ಇದೆ. ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಎಲ್ಲ ರೀತಿಯಲ್ಲೂ ಸಂಬಂಧಗಳು ಇರಲೇಬೇಕಾಗ್ತದೆ, ಸುಧಾರಣೆ ಆಗಲೇಬೇಕಾಗಿದೆ, ವ್ಯಾಪಾರ ಮಾಡಬೇಕಾಗಿದೆ, ಪರಸ್ಪರ ಒಪ್ಪಂದದಿಂದ ಬದುಕಬೇಕಾಗಿದೆ. ಸರಿ ಇದೆ, ಅವ್ನು ಕರೆಸಲೇಬಾರ್ದು ಅನ್ನೋ ವಾದದೊಳಗಡೆ ನಾನಿಲ್ಲಪ್ಪ. ಬಂದಿದ್ದು ಕರೆಕ್ಟ್ ಇದೆ, ನಾವು ಹೋಗೋದು ಸರಿ ಇದೆ. ಆದರೆ ಆತ ಬಂದ ಮೇಲೆ ಆತನ ದೇಶದ ಕಾನೂನನ್ನು ನನ್ನ ದೇಶದ ಒಳಗಡೆ ಕೂತ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾನಲ್ಲ, ಅದಕ್ಕೆ ನಮ್ಮವ್ರು ಜಿ ಹುಜೂರ್ ಅಂತಾರಲ್ಲ, ಅದಕ್ಕಷ್ಟೇ ವಿರೋಧ. ಸಾಧ್ಯ ಆದರೆ ಸುಧಾರಿಸ್ಕೊಳ್ರಪ್ಪ, ಇನ್ನೇನು ಮಾಡೋಕ್ಕಾಗ್ತದೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.